ಡಾರ್ಕ್ ಕಾಮಿಡಿ ಹೆಸರಿನಲ್ಲಿ ದೇಶದ ಮಾನ ಮರ್ಯಾದೆ ನಮ್ಮ ಸಂಸ್ಕೃತಿ ಎಲ್ಲ ಹರಾಜು ಹಾಕಿದ ರಣವೀರ್ ಅಲಹಾಬಾದ್ಯ. ಈತ ಧೀರುಭಾಯಿ ಅಂಬಾನಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಓದಿ ದ್ವಾರಕಾದಾಸ್ ಸಾಂಘ್ವಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದ. ಫೋರ್ಬ್ಸ್ 30 ಅಂಡರ್ 30 ಪಟ್ಟಿಯಲ್ಲಿ ಕೂಡ ಗುರುತಿಸಲ್ಪಟ್ಟಂತಹ ವ್ಯಕ್ತಿ. ಬೀರ್ ಬೈಸೆಪ್ಸ್ ಮೀಡಿಯಾ ವರ್ಲ್ಡ್ ಪ್ರೈವೇಟ್ ನೆಟ್ವರ್ಕ್ ಎಂಬ ಒಂದು ಕಂಪನಿ ಸ್ಥಾಪನೆ ಮಾಡಿಕೊಂಡು 12 ಯೂಟ್ಯೂಬ್ ಚಾನೆಲ್ಗಳನ್ನ ನಡೆಸ್ತಾ ಇರೋ ಈತ ಅತ್ಯಂತ ಪ್ರಸಿದ್ಧನಾಗಿದ್ದ. ಆದರೆ ಈತನ ಮನಸ್ಥಿತಿ ಇಷ್ಟೊಂದು ಅಸಹ್ಯಕರ ಸ್ಥಿತಿಯಲ್ಲಿದೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಇತ್ತೀಚೆಗೆ ಹಾಸ್ಯ ನಟ ಸಮಯ್ ರೈನಾ ನಡೆಸುವ ಪ್ರಸಿದ್ಧ ಶೋ ಇಂಡಿಯಾಸ್ ಗಾಟ್ ಲೆಟೆಂಟ್ ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಈತ ಅಲ್ಲಿನ ಸ್ಪರ್ಧಿಗೆ ಕೇಳಿದ ಒಂದು ಪ್ರಶ್ನೆ ನಿಜಕ್ಕೂ ವಿಚಿತ್ರವಾಗಿದೆ. ಅದರ ಅರ್ಥ ಏನು ಅಂತ ಈ ವ್ಯಕ್ತಿನೇ ನಾವು ಹೋಗಿ ಕೇಳಬೇಕೇನೋ. ನಿಮ್ಮ ಪೋಷಕರು ಪ್ರತಿದಿನ ಏನೋ ಮಾಡುವಾಗ ನೀವು ಅದನ್ನು ದಿನ ನೋಡಲು ಬಯಸುತ್ತೀರಾ ಅಥವಾ ಶಾಶ್ವತವಾಗಿ ಒಮ್ಮೆ ಅದರಲ್ಲಿ ಭಾಗವಹಿಸಿ ಕೊನೆಗೊಳಿಸಲು ಬಯಸುತ್ತೀರಾ ಅಂತ ಕೇಳಿದ್ದಾನೆ. ಇಂತಹ ಸುಪ್ರಸಿದ್ಧ ಟ್ಯಾಲೆಂಟ್ ಶೋಗಳು ನಮ್ಮ ಭಾರತದಲ್ಲಿ ಇತ್ತೀಚೆಗೆ ತುಂಬಾನೇ ಹೆಚ್ಚಾಗ್ತಾ ಇವೆ. ಅಶ್ಲೀಲತೆಯನ್ನ ಮಾತನಾಡುವುದೇ ಅಥವಾ ಅಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡುವುದೇ ಒಂದು ದೊಡ್ಡ ಟ್ಯಾಲೆಂಟ್ ಅನ್ನೋ ತರ ಬಿಂಬಿಸಲಾಗ್ತಾ ಇದೆ. ನಿಜಕ್ಕೂ ಇಂತಹ ಒಂದು ಸಂಸ್ಕೃತಿಯಿಂದ ಬಂದಂತಹ ನಮ್ಮ ದೇಶಕ್ಕೆ ಇಂತಹ ಒಂದು ಟ್ಯಾಲೆಂಟ್ ಶೋಗಳ ಅಗತ್ಯತೆ ಇದೆಯಾ? ಇದನ್ನೇ ಒಂದು ಕಾಮಿಡಿ ಅಥವಾ ಡಾರ್ಕ್ ಕಾಮಿಡಿ ಅನ್ನೋ ಹೆಸರಿನಲ್ಲಿ ಮಾಡಿಕೊಂಡು ಇದರಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಿರುವಂತಹ ಒಂದು ಈ ವ್ಯಕ್ತಿಗಳ ಮುಂದೆ ಏನು ನಮ್ಮ ದೇಶಕ್ಕೆ ಸಂದೇಶವನ್ನು ಕೊಡ್ಬೋದು ಅಂತ ಹೇಳ್ತೀರಾ ಸ್ನೇಹಿತರೆ? ಇಂದು ಕ್ಷಮೆ ಕೇಳುವ ಒಂದು ವಿಡಿಯೋ ಪ್ರಸಾರ ಮಾಡಿರುವ ಈತ ಈ ಕ್ಷಮೆಯನ್ನು ಕೂಡ ಸರಿಯಾಗಿ ಕೇಳದೆ ಮತ್ತಷ್ಟು ತನ್ನ ದರ್ಪವನ್ನು ತೋರಿದ್ದಾನೆ. ಇನ್ನು ಸರ್ಕಾರ ಪೊಲೀಸು ಇದ್ರ ಬಗ್ಗೆ ಸರಿಯಾದ ಕ್ರಮ ತಗೊಳತ್ತಾ ಅಥವಾ ಇದನ್ನ ಯಾವ ರೀತಿ ಹೈ ಪ್ರೊಫೈಲ್ ಕೇಸ್ ಅಂತ ಹೇಳಿ ಮುಚ್ಚಾಕ್ತಾರ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ. ಕೆಲವು ಸಲ ಕೆಲವು ಮನುಷ್ಯರನ್ನ ಅದೃಷ್ಟ ಅವರ ಜೀವನನ ತಗೊಳ್ಳೋ ರೀತಿ ನೋಡಿ ವಿಚಿತ್ರ ಆಶ್ಚರ್ಯ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ? ನಾವೆಲ್ಲ ಎಐ ಹೇಗೆ ಯೂಸ್ ಮಾಡ್ಬೋದು, ಪ್ರಾಂಪ್ಟ್ ಅಂದ್ರೆ ಏನು, ನಮ್ ಜಾಬ್ನ ಎಐ ಕಲ್ತು ಹೇಗೆ ಉಳಿಸ್ಕೋಬಹುದು ಅಂತ ಯೋಚನೆ ಮಾಡ್ತಾ ಇದ್ರೆ ಇಲ್ಲೊಬ್ಬ ವ್ಯಕ್ತಿ, ಅದು ಕೂಡ ಬಹುಕೋಟಿ ವಂಚನೆ ಹಗರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಸುಖೇಶ್ ಚಂದ್ರಶೇಖರ್ ಓಪನ್ ಎಐನ ಫೌಂಡರ್ಗೆ $3 ಬಿಲಿಯನ್ ಹೂಡಿಕೆ ಮಾಡ್ತೀನಿ ಅಂತ ಹೇಳಿ ಪತ್ರ ಬರೀತಾರೆ. ಬಾಲಿವುಡ್ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಅವರೊಂದಿಗೆ ಸಂಬಂಧ ಹೊಂದಿರುವುದಾಗಿ ಹೇಳಿಕೊಂಡಿರುವ ಈ ಚಂದ್ರಶೇಖರ್ ಕೋಟಿಗಟ್ಟಲೆ ಬಂಗ್ಲೆ, ಡೈಮಂಡ್ ಇವೆಲ್ಲವನ್ನು ಆಕೆಗೆ ಗಿಫ್ಟ್ ಆಗಿ ಕೂಡ ಕೊಡಿಸಿದ್ದಾರೆ. ಲಾಸ್ ಏಂಜಲೀಸ್ ಸ್ಟುಡಿಯೋ ಹತ್ತಿ ಉರಿತಾ ಇದ್ರೆ $135 ಮಿಲಿಯನ್ ಅಂದ್ರೆ ಅಂದಾಜು 1130 ಕೋಟಿ ರೂಪಾಯಿಗಳನ್ನ ಅಲ್ಲಿಗೆ ಹೂಡಿಕೆ ಮಾಡ್ತೀನಿ ಅಂತ ಹೇಳಿ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಒಟ್ನಲ್ಲಿ ನಾವೆಲ್ಲ ದುಡ್ಡು ದುಡಿಯೋಕೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಈತ ದುಡ್ಡನ್ನ ತನಗೆ ಹೇಗೆ ದುಡಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಅದು ಕೂಡ ಜೈಲಿನಲ್ಲಿ ಇದ್ಕೊಂಡು. ಸೊ ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ಪ್ಲಾಟ್ಫಾರ್ಮ್ ಗಳನ್ನ ನಿರ್ಮಿಸಿಕೊಂಡು ಅದರಲ್ಲಿ ವಾರ್ಷಿಕವಾಗಿ $3 ಬಿಲಿಯನ್ ಗಳಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಈತ. ಈ ಒಂದು ವಿಡಿಯೋವನ್ನ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೂ ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.